ಸೊ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು? ಚಿಕ್ಕಣ್ಣ ಅಂತ ಸರ್. ಚಿಕ್ಕಣ್ಣ, ಎಲ್ಲಿ, ಯಾವ ಊರು? ಸರ್ ಕೂನ್ಮಡಿವಾಳ, ಆನೇಕಲ್ ಹತ್ರ. ಎಷ್ಟು ದೂರ ಇಲ್ಲಿಂದ? ಇಲ್ಲಿಂದ 12 ಕಿಲೋಮೀಟರ್. 12 ಕಿಲೋಮೀಟರ್. ಇಲ್ಲಿ ನಿಮ್ದು ಗ್ರೀನ್ ಹೌಸ್ ಮಾಡಿದ್ದೀರಿ? ಹ್ಞೂ ಸರ್, ಜಮೀನು ತಗೊಂಡು ಗ್ರೀನ್ ಹೌಸ್ ಮಾಡಿದ್ವಿ. ಇದೆ ಫಸ್ಟಾ? ಇದೇ ಫಸ್ಟ್ ಸರ್. ಓಕೆ, ಫಸ್ಟ್ ಬೆಳೆ. ಫಸ್ಟ್ ಬೆಳೆ. ಹಾಂ. ಮುಂಚೆ ನಿಮ್ಮ ಊರಲ್ಲಿ ಮಾಡ್ತಾ ಇದ್ದ ಪಾಲಿ ಹೌಸ್ ಐತೆ ಸರ್, ಜರ್ಬರ ಐತೆ. ಜರ್ಬರ ಇದೆ. ಇದು ಸೇವಂತಿಗೆ ಇದೆ ಫಸ್ಟ್. ಇದು ಫಸ್ಟ್. ಇಲ್ಲಿ ಫಸ್ಟ್ ಊರ ಹತ್ರನೂ ಐತೆ. ಊರ ಹತ್ರ ಮಾಡ್ತಾ ಇದೀವಿ. ಅಲ್ಲೇನು ಹೆಂಗ್ ಮಾಡ್ತಾ ಇದ್ರಿ? ಏನೇನು ಗೊಬ್ಬರ ಹಾಕ್ತಾ ಇದ್ರಿ? ಅದೇ ಅಲ್ಲಿ ಇಷ್ಟು ಚೆನ್ನಾಗಿ ಬರ್ಲಿಲ್ಲ ಸರ್. ಯಾಕೆ? ಅಲ್ಲಿ ಇದು ಸ್ಲರಿ ಹೊಡೆದ್ವಲ್ಲ, ಸ್ಲರಿ ಹೊಡೆದಿರೋದ್ರಿಂದ ಇದು ಚೆನ್ನಾಗಿ ಬಂದೈತಿ ಸರ್. ಹೌದಾ? ಹೌದು ಸರ್. ಸ್ಲರಿ ಒಳ್ಳೇದು ಅಂತೀರಂಗ? ಏನ್ ಸರ್ ನೀವು ಹೇಳೋದು? ಸಂಜೀವನಿ ಇದ್ದಂಗೆ ಭೂಮಿಗೆ. ಹೌದಾ? ಭೂಮಿಗೆ ಸಂಜೀವನಿ ಇದ್ದಂಗೆ. ಏನು ಹಾಕಿಲ್ಲ ಇದಕ್ಕೆ? ಏನು ಹಾಕ್ಲಿಲ್ಲ ಸರ್. ಒಂದ್ ಗ್ರಾಮ್ ಗೊಬ್ಬರ ಹಾಕ್ಲಿಲ್ಲ. ಹೌದಾ? ನಿಜವಾಗ್ಲೂ ಹಾಕ್ಲಿಲ್ಲ ಸರ್. ತುಂಬಾನೇ ಕಡಿಮೆ ಆಯ್ತು ನಿಮ್ದು ಖರ್ಚು. ಕಡಿಮೆ ಸರ್. ಹೌದು. ಏನ್ ಈಗ 1 ಗ್ರಾಮ್ ಗೊಬ್ಬರ, ಏನ್ ತಿಪ್ಪೆ ಗೊಬ್ಬರ ಅದೆಲ್ಲ ಏನು ಹಾಕ್ಲೇ ಇಲ್ಲ ನಾವು. ಅದು ಎಷ್ಟು ಯೂನಿಫಾರ್ಮ್ ಆಗಿ ಬಂದೈತೆ ನೋಡಿ. ಹೌದೌದು, ನನ್ಗೆ ನೋಡಿದ್ರೆ ಎಷ್ಟು ಯೂನಿಫಾರ್ಮ್ ಆಗಿ ಬಂದೈತೆ ನೋಡಿ ಸರ್. ಒಳ್ಳೆ. ಇನ್ನೇನು ಎಷ್ಟು? ಒಂದು 20 ದಿವಸ ಕಟಿಂಗ್ ಬರುತ್ತೆ. ಬಟ್ ಯುಗಾದಿ ಮಿಸ್ ಆಯ್ತು ನಿಮ್ದು. ಇಲ್ಲ, ಯುಗಾದಿಗೆ ಏನ್ ರೇಟ್ ಸಿಗಲ್ಲ. ಸೀಸನ್ ನೋಡಿ ಹಾಕಿರೋದು, ಟೈಮ್ ನೋಡಿ ಹಾಕಿದ್ವಿ. ಆಫ್ ಸೀಸನ್ ಅಲ್ಲಿ ಕಾಸು ಹಾಕೋದು. ಹಬ್ಬದಲ್ಲಿ ಏನು ಕಾಸು ಆಗಲ್ಲ ಇದು. ಹಬ್ಬಕ್ಕೆ ಜಾಸ್ತಿ. ಹಬ್ಬಕ್ಕೆ ಇಲ್ಲ ಸರ್, ಹಬ್ಬಕ್ಕೆ ಏನ್ ಕಾಸು ಆಗಲ್ಲ ಇದು. ನಾವು ಆಂಧ್ರ ಹಾಕ್ತಿವಿ, ಆಂಧ್ರ ಪಾರ್ಸಲ್ ಹಾಕ್ತಿವಿ. ಹಂಗಾಗಿ ಹಬ್ಬದಲ್ಲಿ ಏನು ಹೋಗಲ್ಲ. ಈಗ ಅಲ್ಲಿ ಹಬ್ಬದಲ್ಲಿ ಆಂಧ್ರದಲ್ಲಿ ಏನು ಹೋಗಲ್ಲ. ಓಕೆ. ಹಂಗಾರೆ ಈ ಸ್ಲರಿ ನಿಮ್ ಬೇರೆ ಬೆಳೆಗೂ ಅಲ್ಲಿ ಹಾಕಿದೀವಿ ಸರ್. ಅದು ನೋಡಿದಲ್ಲ ಸರ್, ಎಷ್ಟು ಚೆನ್ನಾಗೈತೆ ಅಂತ. ಚೆನ್ನಾಗಿ ಬಂದಿದೆ ಅಲ್ಲ? ನಿಮ್ಮೂರಲ್ಲಿ ನಮ್ಮೂರಲ್ಲಿ ಬೇರೆಯವರೆಲ್ಲ ಹಾಕ್ಸ್ಕೊಂಡಿದ್ದಾರೆ, ಅವ್ರು ಇನ್ನೂ ಬೆಳೆ ಇಡ್ಲಿಲ್ಲ. ಚೆನ್ನಾಗಿ. ಇದು ಒಳ್ಳೆ ಇದು ಸರ್, ಒಳ್ಳೆ ಭೂಮಿಗೆ ಒಳ್ಳೆ ಫಲವತ್ತಾದ್ದು ಸ್ಲರಿ ಸರ್. ಇದು ಏನ್ ಸಮಸ್ಯೆ ಇಲ್ಲ. ಇದಕ್ಕೇನ ಟೆಸ್ಟ್ ಮಾಡಿಸಿದ್ರ? ಇಲ್ಲಿ ಏನು ಮಾಡ್ಲಿಲ್ಲ ಸರ್. ಮಣ್ಣು ಪರೀಕ್ಷೆ ನಾನೇನ್ ಮಾಡ್ಲಿಲ್ಲ ಸರ್. ಮಾಡಿಸಿಲ್ಲ ಸರ್. ಬರೀ ಸಂಪಿಂದ ಮಣ್ಣು ಹಾಕಿರೋದು ಇದು. ಆಕ್ಚುಲಿ ಇದು ನನ್ನ ಪ್ರಕಾರ ಇಷ್ಟ ಆಗ್ತದ ಇಲ್ಲೋ ಅನ್ಕೊಂಡಿದ್ದು. ಓಕೆ. ಎಷ್ಟು ದಿನ ಆಗಿದೆ? 22 ತಿಂಗಳ ಮೇಲೆ 10 ದಿವಸ ಆಗೈತೆ. 70 ದಿವಸ ಆಗೈತೆ ಈಗ. 70 ದಿನ ಆಗಿದೆ. 2 ತಿಂಗಳ ಮೇಲೆ 10 ದಿನ. 70 ದಿವಸ ಆಗೈತೆ. ಓಕೆ. ಇನ್ನು 20 ದಿವಸ ಕಟಿಂಗ್ ಸರ್. ಕಟಿಂಗ್ ಬರುತ್ತೆ. 90 ದಿವಸ 100 ದಿವಸಕ್ಕೆ ತೋಟ ಎಲ್ಲ ಖಾಲಿ ಆಗ್ಬಿಡ್ತದೆ. ಅದು ಸರಿ ಅಲ್ಲ, ಅದು ಎಷ್ಟು ಯೂನಿಫಾರ್ಮ್ ಆಗಿ ಬಂದೈತೆ ನೋಡಿ. ಬ್ಯೂಟಿಫುಲ್ ಆಗಿದೆ ಬಿಡಿ, ಇದು ತುಂಬಾ ಚೆನ್ನಾಗಿ ಬಂದಿದೆ. ಅದು ಬೇರೆ ಗೊಬ್ಬರಗಳು ಹಾಕಿದ್ರೆ ಒಂದ್ ಹತ್ರ ಜಾಸ್ತಿ ಬೀಳೋದು, ಒಂದ್ ಹತ್ರ ಕಡಿಮೆ ಬೀಳೋದು, ಯೂನಿಫಾರ್ಮ್ ಬರ್ತಿರ್ಲಿಲ್ಲ. ಇದೊಂದು ಕಡೆಯಿಂದ ಬಿಟ್ಟಿದ್ವಲ್ಲ, ಹಂಗಾಗಿ ಇದು ಫಸ್ಟ್ ಎಷ್ಟು ಸಲ ಬಿಟ್ರಿ? ಫುಲ್ ಒಂದ್ ಕಡೆಯಿಂದ ಒಂದ್ಸಾರಿ ತಿರುಗಿ ಒಂದ್ಸಾರಿ ಇದ್ ಮಾಡ್ತೀವಿ ಸರ್. ಶವರಿಂಗ್ ಇದು ಹಚ್ಚಕ್ಕಿಂತ ಮುಂಚೆ ಹಾಕಿದ್ರ? ಹ್ಞೂ ಸರ್ ಹೌದು. ಭೂಮಿ ಇದು ಗಿಡ ಹಾಕಕ್ ಮೊದ್ಲೇ ಹಾಕಿದ್ವಿ. ಆಮೇಲೆ ಮೊನ್ನೆನು ಶವರಿಂಗ್ ಮಾಡಿದ್ವಿ ಸರ್. ಮಾಡಿದ್ವಿ ಅಂದ್ರೆ ಅದನ್ನು ಪೈಪಲ್ಲಿ ಹೆಂಗೆ? ಪೈಪಲ್ಲಿ ಬಿಟ್ಕೊಂಡು ಹೋಗಿದ್ದು. ಓಕೆ. ಅಂದ್ರೆ 2 ಸಲ 2 ಸಲ ಮಾಡಿದ್ವಿ. 2 ಸಲ ಮಾಡಿ. ಇನ್ನೊಂದ್ಸಲ ಮಾಡ್ಬೇಕು ಅಂತ ಇಲ್ಲ ಸರ್, ಇನ್ನಾಗಲ್ಲ. ಇನ್ನೇನ್ ಆಗೋಯ್ತಲ್ಲ, 20 ದಿವಸದಲ್ಲಿ ಕಟಿಂಗ್ ಆಗ್ಬಿಡ್ತದೆ. ಇನ್ನೇನು ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಈ ಬ್ಯಾಚ್ ಆದ್ಮೇಲೆ ಈಗ ಇದಕ್ಕೆ ಒಂದು 100 ಲೋಡ್ ಹೊಡಿತೀವಿ. ಯಜಮಾನ್ರು ಏನಾದ್ರು ಕೊಟ್ರೆ 100 ಲೋಡ್ ಹೊಡಿತೀವಿ. ಇದಕ್ಕೆ ಇಷ್ಟಕ್ಕೆ 100 ಲೋಡ್ ಬೇಕಾಗುತ್ತೆ. 100 ಲೋಡ್ ಹೊಡಿತೀವಿ. ಹೌದಾ? 2 ಸಾರಿ, ಒಂದ್ಸಾರಿ 50 ಲೋಡ್, ಇನ್ನೊಂದ್ಸಾರಿ 50 ಲೋಡ್ ಹೊಡೆದು ನೀಟಾಗಿ ಫ್ಲೋ ಮಾಡ್ಬಿಟ್ಟು ತಿರುಗಿ ಇದನ್ನೇ ಹಾಕ್ತಿವಿ. ಮತ್ತೆ ತಿರುಗಿ ಶಾಮಂತಿನೇ ಹಾಕ್ತಿವಿ. ಹೌದು ಸರ್. ಇಲ್ಲಿ ಲೈಟ್ ಏನ್ ಹಾಕೋದ್ ಬೇಕಿಲ್ಲ? ಹಾಕಿದ್ವಿ ಸರ್. ಇಲ್ಲಿಗೂ ಹಾಕಿದ್ವಿ ನೋಡ್ರಿ, ಐತೆ ಎಲ್ಲ ಆಲ್ರೆಡಿ ಐತೆ, ಇನ್ನೂ ಬಿಚ್ಚಲಿಲ್ಲ. ಲೈಟಿಂಗ್ ಎಲ್ಲ ಹಂಗೆ ಐತೆ. ಗುಡ್. ಚೆನ್ನಾಗಿ ಬಂತು ಸರ್, ಚೆನ್ನಾಗಿ ಬಂತು. ಈಗ ಹೇಳೋದಲ್ವಾ, ಈಗ ಅವ್ರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಮಗ್ ಪಾಪ ಕೊಟ್ರು, ಇಲ್ಲೇ ಪಕ್ಕದಲ್ಲೇ ಇತ್ತಲ್ವಾ, ನಮಗ್ ಕೊಟ್ರು. ಯಜಮಾನ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನಾವು ಸಾಲದು. ಬೇರೆ ಬೆಳೆ ಏನ್ ಬೆಳಿತೀರಿ? ಬೇರೆ ಬರೀ ಹೂವನೇ ಸರ್. ಬರೀ ಹೂವನೇ, ಬೇರೆ ಏನು ಬೆಳೆಯಲ್ಲ ನಾವು. ತರಕಾರಿ ಬೆಳೆಯಲ್ಲ. ಅಲ್ಲಿ ಜರ್ಬರಕ್ ಹಾಕ್ಲಿಲ್ಲ. ಈ ಸಾರಿ ಹಾಕ್ತಿವಿ. ಹೇಳಿದ್ದೀವಿ ನಾವು, ಜೈಪಾಲ್ ಅವ್ರಿಗೆ ಹೇಳಿದೀವಿ, ಇದು ನಮ್ ರಾಮು ಅವ್ರಿಗೆ ಹೇಳಿದೀವಿ. ನಮ್ಗಲ್ಲಿ ಒಂದು 10 ಲೋಡ್ ಕೊಡಪ್ಪ ಅಂತ ಹೇಳಿದೀವಿ. ಕೊಡ್ತೀನಿ ಅಂತ ಹೇಳಿದಾರೆ. ಈಗ ಅಲ್ಲೂ ಹಾಕ್ಸ್ತೀನಿ ಜರ್ಬರಾಗೂ. ಓಕೆ. ಸೊ ನಿಮ್ದೆಲ್ಲ ನೋಡಿದ್ರೆ ನಿಮ್ಮ ಜೊತೆ ಇರೋ ಎಲ್ಲರಿಗೂ ಸುಮಾರು ಜನಕ್ಕೆ ನಾನು ಹೇಳಿದ್ದೀನಿ ಸರ್, ಮಾಡಿ ನಮ್ ರೈತರು ಭೂಮಿಗೆ ಹಾಕಿದ್ರೆ ಚೆನ್ನಾಗಿ ಬರ್ತದೆ. ಇಲ್ಲಿ ಬಂದು ನೋಡಿದ್ದಾರೆ. ಸುಮಾರು ಜನ ಹಾಕ್ಸ್ಕೊಂಡಿದ್ದಾರೆ. ಓಕೆ. ನಾನು ಹೇಳಿದೆ ಸರ್ ಸುಮಾರು ಜನಕ್ಕ, ಮಾತಲ್ಲಿ ಹೇಳೋದಲ್ಲ, ಜಾಗಕ್ಕೆ ಬನ್ರಿ, ಜಾಗಕ್ಕೆ ಬಂದು ನೋಡಿದ್ರೆ ಗೊತ್ತಾಗೋದು ಅದೆಷ್ಟು ಚೆನ್ನಾಗೈತೆ, ಎಷ್ಟು ಯೂನಿಫಾರ್ಮ್ ಆಗೈತೆ ಬೆಳೆ ಅಂತ ಹೇಳ್ಬಿಟ್ಟು. ಅದು ಬರೀ ಇದೇನು ಫಲವತ್ತಾದ ಭೂಮಿ ಅಲ್ಲ, ಬರೀ ಈ ಟ್ಯಾಂಕ್ ಇಂದ ಎತ್ತಾಕಿರೋ ಮಣ್ಣು, ಅದ್ರಲ್ಲಿ ಹಿಂಗ್ ಬಂದೈತೆ ಅಂದ್ರೆ ಆಶ್ಚರ್ಯ ಅಲ್ಲ ಸರ್? ಹೇಳ್ರಿ, ಇದು ಬರೀ ಫಲವತ್ತಾದ ಭೂಮಿ ಆಗಿದ್ರೆ ಓಕೆ. ಬರೀ ಇದು ಹಳ್ಳ ಇದ್ದಿದ್ದು ಹಾಕಿರೋದು, ಅದ್ರಲ್ಲಿ ಇಷ್ಟು ಚೆನ್ನಾಗಿ ಬಂದೈತೆ ಅಂದ್ರೆ ಸ್ಲರಿ ಚೆನ್ನಾಗಿ ಕೆಲಸ ಮಾಡೈತೆ ಸರ್. ಚೆನ್ನಾಗಿದೆ ಅಂತಾರೆ.
ಒಳ್ಳೇದು. ಸುಮಾರು ರೈತರು ಬಂದಿದ್ರು, ಸುಮಾರು ರೈತರಿಗೂ ಹೇಳಿದ್ದೀನಿ ನಾನು, ಹಾಕೊಂಡು ನೀಟಾಗಿ ಬೆಳೆ ತೆಗಿರಿ ಸರ್. 2 ಕೋಟಿ ಔಷಧಿ ಹೊಡೆದಿರೋದು ಇದಕ್ಕ, ತಾಕತ್ತಾಗಿರೋದಕ್ಕ ಗಿಡ ಚೆನ್ನಾಗಿ ಬಂದೈತಿ. ಇನ್ಸೆಕ್ಟ್ಸ್ ನಾವ್ ಯಾವ್ದೇ ಒಂದು ಗೊಬ್ಬರ ಹಾಕ್ಲಿಲ್ಲ, ಇನ್ಸೆಕ್ಟಿಸೈಡ್ ಏನು ಗೊಬ್ಬರ 2 ಸಾರಿ ಔಷಧಿ ಹೊಡೆದ್ವಿ. ಒಂದ್ ಸಾರಿ ಮೈಟ್ಸ್ ಬಿದ್ದಿತ್ತು ಅದಕ್ಕೆ ಕೊಡದ್ವಿ, ಟ್ರಿಪ್ಸ್ ಒಂದ್ ಸಾರಿ ಬಿದ್ದಿತ್ತು ಅದು ಕೊಡ್ತಿದೀವಿ ಅಷ್ಟೇ. ಇಲ್ಲ ಅಂದ್ರೆ ಇಷ್ಟೊತ್ತು ಒಂದು 10 ಕೋಟ ಮದ್ದೊಡಿಬೇಕಾಗಿತ್ತು. 10 ಕೋಟ ಔಷಧಿ ಹೊಡೆದಿದ್ರು ಬರ್ತಿರ್ಲಿಲ್ಲ. ಈಗ ತಾಕತ್ ಐತಲ್ಲ ಅದರಿಂದ ಅದ್ ಲೆಕ್ಕಕ್ಕೆ ಮಾಡಲ್ಲ, ಬಂದ್ಬಿಡ್ತದೆ. ಬೆಸ್ಟ್ ಅಲ್ಲ ಹಂಗಾದ್ರೆ. ಹೌದು ಸರ್. ಆಯ್ತು. ಸೊ ಇದನ್ನ ಬಳಸಿದ್ರೆ ಬಹುಶಃ ಬದಲಾವಣೆ ಆಗುತ್ತೆ 100%. ಅಲ್ಲ, ರೈತರು ಅದನ್ನ ಬಳಸೋ ಬದಲು ಜಾಸ್ತಿ ಸರ್. ಇದರಲ್ಲಿ ಎರೆಹುಳು ಐತೆ ಅಂದ್ರೆ ನೀವ್ ಹೇಳಿದ್ರೆ ನಂಬಲ್ಲ, ಅಷ್ಟೊಂದ್ ಐತೆ. ಹೌದಾ? ಅಷ್ಟೊಂದ್ ಎರೆಹುಳು ಐತೆ. ಹೌದಾ? ಹೌದು ಸರ್, ಅಷ್ಟೊಂದ್ ಎರೆಹುಳು ಐತೆ. ನಾವ್ ಏನಾದ್ರು ಒಂದ್ ಗಿಡ ಕಿತ್ರೆ ಅದ್ರಲ್ಲಿ 2-3 ಬರ್ತದೆ. ಹೌದೇನಾ? ಅಷ್ಟೊಂದ್ ಎರೆಹುಳ ಬೇರೆ ಫೀಲ್ಡ್ ಬರಲ್ಲ ಸರ್. ಈಗ ನಾವು ಗೌರ್ಮೆಂಟ್ ಬೇಸಾಯ ಹಾಕ್ರೆ ಸತ್ತೋಗ್ತವೆ. ಕರೆಕ್ಟ್. ಅದಕ್ಕೆ ಉಪ್ಪು ಜಾಸ್ತಿ ಅದ್ರಲ್ಲಿ ಇದಿರ್ತದಲ್ವಾ, ಅಮೋನಿಯಂ ಸಲ್ಫೇಟ್ ಅದು ಇರ್ತದೆ. ಈ ದಾರಿನಲ್ಲೇ ಬಿದ್ದಿರ್ತದೆ ಸರ್ ಅಮೋನಿಯಂ ಸಲ್ಫೇಟ್, ಅದು ಇದು ಹಾಕಿದ್ರೆ ಇದ್ರಲ್ಲಿ ಒಂದ್ ಗಿಡಕ್ಕಿದ್ರೆ ಸಾಕು ಸರ್, 10-15 ಎರೆಹುಳ ಈಚೆ ಬರ್ತದೆ. ಹಂಗೈತೆ. ಜಾಸ್ತಿ ಎರೆಹುಳ ಪ್ರಿಪೇರ್ ಆಗೈತೆ. ಮೇನ್ ಎರೆಹುಳ ಇದ್ರೆ ಅಲ್ಲ ಸರ್ ನಮ್ಮ ಭೂಮಿನ ಕಾಪಾಡಕ. ಹೌದೌದು. ಸೊ ಇದು ಬೇರೆ ಬೆಳೆಗೂ ವರ್ಕ್ ಆಗುತ್ತೆ ಸರ್, ಎಲ್ಲದಕ್ಕೂ ಸರ್. ಭೂಮಿಗೆ ಏನ್ ಬೆಳೆ ಹಾಕ್ತಾರೆ, ಯಾವ ಬೆಳೆಗೆ ಹಾಕಿದ್ರು ಇದು ಉಪಯೋಗ ಆಗುತ್ತೆ ಅಂತಾರೆ. ಹೌದು ಸರ್. ಇದಕ್ಕೇನಾದ್ರು ರೇಟ್ ಫಿಕ್ಸ್ ಮಾಡಿದ್ರೆ, ಎಷ್ಟು ಫಿಕ್ಸ್ ಮಾಡಿದ್ರು ತಗೊಳ್ಬಹುದು ಜನ ಸರ್? ತಗೋಬಹುದು. ಅವ್ರು ಎಷ್ಟು ಹೇಳಿದ್ರು ಕೊಡ್ತೀವಿ ಸರ್. ನಮ್ಗೆ ಅವ್ರು ಕೊಟ್ರೆ ಸಾಕು. 10 ರೂಪಾಯಿ ಕೇಳಿ ಸರ್, ಅವ್ರು ಹೇಳಿದ ರೇಟ್ ನಾವೇನಾದ್ರು ಕೊಡ್ತಾರೆ. ಅಂದ್ರೆ ನೀವು ಕೊಡ್ತೀರಿ, ಬೆಳೆ ಬಂತು ಕೊಡ್ತಾರೆ. ಅಲ್ಲ ಸರ್, ಈಗ ಇದಕ್ಕ ನನ್ನ ಪ್ರಕಾರ ಒಂದ್ 2 ಲಕ್ಷ ರೂಪಾಯಿ ಗೊಬ್ಬರ ಹೊಡಿಬೇಕಾಗಿತ್ತು. ನಮ್ಗೆ ಒಂದ್ 35-40 ಸಾವಿರ ರೂಪಾಯಲ್ಲಿ ಆಗೋಯ್ತು ಅಂತಂದಾಗ ಯಾಕೆ ಸರ್ ಕೊಡಲ್ಲ? ಯಾಕೆ ಕೊಡಲ್ಲ ಹೇಳ್ರಿ? ಹೌದು. ತಗೋಬಹುದು, ಎಲ್ಲಾ ರೈತರು ತಗೋಬಹುದು. ಇದು ಎಷ್ಟು ಎಕರೆ ಇದೆ? 1 ಎಕರೆ 17 ಗುಂಟೆ. 1 ಎಕರೆ 17 ಗುಂಟೆ ಇದೆ. ಇಷ್ಟಕ್ಕೆ ನೀವು ಎಷ್ಟು ಹೊಡಿತಾ ಇದ್ರಿ? ಇದಕ್ಕೆ 1.5 ಲಕ್ಷ 2 ಲಕ್ಷ ರೂಪಾಯಿ ಬೇಕಾಗಿತ್ತು ಬರೀ ಗೊಬ್ಬರಕ್ಕೆ ತಾನೆ? ಹೌದು ಸರ್. ತಿಪ್ಪೆ ಗೊಬ್ಬರಿಗೆ ಸರ್. ಈಗ ಏನ್ ಸರ್, ಒಂದ್ ಲಾರಿ ಜೊತೆಗೆ 35-40 ಸಾವಿರ ರೂಪಾಯಿ ಒಂದು ಕಾಂಪ್ಲೆಕ್ಸ್ ಹಾಕ್ತಾ ಇದ್ರಿ? ಕಾಂಪ್ಲೆಕ್ಸ್ಗಳು ಅವೆಲ್ಲ ಎಷ್ಟು ಹಾಕಿದ್ರು ಏನು ಪ್ರಯೋಜನ ಇಲ್ಲ ಸರ್. ಅವೆಲ್ಲ ವಾಟರ್ ಸಾಲೆಬಲ್ ಒಂದ್ ಸ್ವಲ್ಪ ಬಿಟ್ಟಿದೀವಿ. ಈಗ ಜಸ್ಟ್ 1 ವಾರದಿಂದ ಈಚೆ ಈ ಗೊಂಡೆ ದಪ್ಪ ಬರ್ಬೇಕಲ್ಲ ಸರ್, ಅದಕ್ಕೆ ಬಿಟ್ಟಿದೀವಿ ಅಷ್ಟೇ. ನಾವೇನ್ ಗಿಡ ಬೆಳ್ಸಕ್ಕೆ ಏನ್ ಬೆಳಿಲ್ಲ ಇದುವರೆಗೂ. ಈಗ ಗೊಂಡೆ ಯೂನಿಫಾರ್ಮ್ ಬರ್ಬೇಕಲ್ವಾ ನಮ್ಗೆ, ಅದರಿಂದ ಈ ಸರ್ ಇಲ್ಲೇ ಐತೆ MKP. ಅದಕ್ಕೆ ಎಷ್ಟಾಯ್ತಾ? 4600 ಬರೀ 25 kg. 25 kg 4600 ಡ್ರಿಪ್ಪಲ್ ಕೊಟ್ಟಿರೋದು. ಬಿಟ್ರೆ ಬೇರೆ ಬೇಸಾಯ 1 ಗ್ರಾಮ್ ಹಾಕ್ಲಿಲ್ಲ ನಾವು. ಹೌದಾ? 1 ಗ್ರಾಮ್ ಹಾಕ್ಲಿಲ್ಲ. ಅದು 1 ವಾರ ಆಗಿದೆ ಕೊಟ್ಟು? ಮೊನ್ನೆ ಕೊಟ್ಟಿದ್ದೀನಿ, ಸೋಮವಾರ ಕೊಟ್ಟಿದ್ದೀನಿ. ಇದುವರೆಗೂ ಏನು ಕೊಟ್ಟಿಲ್ಲ. ಅದರಿಂದ ಇದು ಅಗಲ ದಪ್ಪ ಬರ್ತದೆ. ಇದೈತಲ್ವಾ, ಇದು ಇಷ್ಟೊಮ್ಮು ದಪ್ಪ ಬರ್ತದೆ, ಇದು ಹೈಟ್ ಬರ್ತವೆ. ಓಕೆ. ಅದು ಹಾಕ್ಲೇಬೇಕು, ಅದೊಂದು ಬಿಡ್ಲೇಬೇಕು ಸರ್. ಈಗ ಇಲ್ಲ ಅಂದ್ರೆ ಈಗ ನಮ್ಗೆ ದಪ್ಪ ಬರ್ಬೇಕಲ್ಲ, ಅದೆಷ್ಟು ದಪ್ಪ ಬರ್ತದೆ ಹೂವು ಅಷ್ಟು ದಪ್ಪ ಬರುತ್ತೆ. ಅದು ಕ್ವಾಲಿಟಿ ಬರ್ತದೆ. ಹೌದು, ವೆಯ್ಟ್ ಬರ್ತದೆ. ಓಕೆ. ಸರಿ, ಥ್ಯಾಂಕ್ಸ್. ಓಕೆ ಸರ್, ಥ್ಯಾಂಕ್ಸ್.